ಹೌದು, ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪೇಶ್ವರ್ ಮಾತ್ರವಲ್ಲ, ಚಿಕ್ಕಬಳ್ಳಾಪುರದ ಜಿಲ್ಲಾಧಿಕಾರಿಗಳು, ಚಿಕ್ಕಬಳ್ಳಾಪುರ ನಗರಸಭೆ ಪೌರಾಯುಕ್ತರು ಕೂಡ ನೋಡಲೇಬೇಕಾದ ಸ್ಟೋರಿ ಇದೆ. ಜಿಲ್ಲೆಯ ಆಡಳಿತದ ಹೊಣೆ ಹೊತ್ತಿರುವ ಜಿಲ್ಲಾಧಿಕಾರಿಗಳು ನಗರದ ಆಡಳಿತದ ಜೊತೆಗೆ ಅಭಿವೃದ್ಧಿಯ ಜವಾಬ್ದಾರಿ ವಹಿಸಿಕೊಂಡಿರುವ ಪೌರಾಯುಕ್ತರೇ, ನಿಮಗೆ ಕಿಂಚಿತ್ತಾದರೂ ಜನರ ಮೇಲೆ ಕಾಳಜಿ ಇದ್ರೆ ಮೃತಪಟ್ಟವರ ಆತ್ಮಗಳಿಗೆ ಶಾಂತಿ ಸಿಗುವಂತೆ ಮಾಡುವ ಮೂಲಕ ಸತ್ತವರಿಗಾದರೂ ನೆಮ್ಮದಿ ಕಲ್ಪಿಸಲು ಮುಂದಾಗಿ. ಚಿಕ್ಕಬಳ್ಳಾಪುರ ನಗರದಲ್ಲಿ ಕಳೆದ ಹಲವು ವರ್ಷಗಳಿಂದ ಸಮುದಾಯಕ್ಕೆ ಒಂದರಂತೆ ಸ್ಮಶಾನಗಳನ್ನ ಪೂರ್ವಿಕರು ಗುರುತಿಸಿದ್ದಾರೆ. ಹಾಗೆ ಗುರುತಿಸಿದ ಜಾಗದಲ್ಲಿ ಮೃತದೇಹಗಳನ್ನ ಖನನ ಮಾಡುವುದು ಅನಾದಿ ಕಾಲದಿಂದ ನಡೆದು ಬರುತ್ತಿರುವ ಆಚಾರ. ಆದರೆ ಜನಸಂಖ್ಯೆ ಬೆಳೆದಂತೆಲ್ಲ ನಗರವು ಬೆಳೆದು ಊರಿಂದ ಹೊರಗಿದ್ದ ಸ್ಮಶಾನಗಳು ಈಗ ಊರ ಮಧ್ಯೆ ಸೇರಿವೆ. ಸ್ಮಶಾನ ಜಾಗಗಳನ್ನ ಅತಿಕ್ರಮಿಸುವವರ ಸಂಖ್ಯೆಯು ಹೆಚ್ಚಾಗಿ ವಿಶಾಲವಾಗಿದ್ದ ಸ್ಮಶಾನ ಜಾಗಗಳು ಒತ್ತುವರಿಗೆ ಗುರಿಯಾಗಿ ಕಿರಿದಾಗತೊಡಗಿದವು. ಇದರೊಂದಿಗೆ ಜನಸಂಖ್ಯೆಯ ಹೆಚ್ಚಳದ ಜೊತೆಗೆ ಚಿತ್ರ ವಿಚಿತ್ರ ಕಾಯಿಲೆಗಳು ಉಗಮವಾಗಿ ಜನರ ಸಾವಿನ ಸಂಖ್ಯೆಯು ಹೆಚ್ಚಾಗಿ ಸ್ಮಶಾನದಲ್ಲಿ ಜಾಗದ ಕೊರತೆ ಏರ್ಪಟ್ಟಿದೆ. ಸ್ಮಶಾನದಲ್ಲಿ ಜಾಗದ ಕೊರತೆ ಏರ್ಪಟ್ಟ ಹಿನ್ನೆಲೆಯಲ್ಲಿ ಹಳೆಯ ಸಮಾಧಿಗಳನ್ನ ಅಗೆದು ಹೊಸ ಶವ ಸಂಸ್ಕಾರ ಮಾಡುವ ಮೂಲಕ ಒಂದೇ ಜಾಗದಲ್ಲಿ 2-3 ಶವಗಳನ್ನ ಸಂಸ್ಕಾರ ಮಾಡುವ ಕುಖ್ಯಾತಿಗೆ ಚಿಕ್ಕಬಳ್ಳಾಪುರದ ಬಹುತೇಕ ಸ್ಮಶಾನಗಳು ತಲುಪಿವೆ. ಇದರಿಂದಾಗಿ ತಮ್ಮ ನಿಜವಾದ ವಾರಸುದಾರರು ಯಾರು ಎಂಬುದು ಅರಿವಿಲ್ಲದೆ ಒಂದೇ ಸಮಾಧಿಗೆ ಹಲವರು ಪೂಜೆ ನಡೆಸುವ ಕಾರ್ಯವೂ ನಡೆಯುತ್ತಿದೆ. ಜೊತೆಗೆ ತಮ್ಮ ಸಂಬಂಧಿಕರ ಹಳೆಯ ಸಮಾಧಿಗಳನ್ನ ನವೀಕರಿಸಿದವರು ಯಾರು ಎಂಬ ಗೊಂದಲಕ್ಕೆ ಬಿದ್ದ ಉದಾಹರಣೆಗಳು ಇವೆ. ಇಂತಹ ಜಾಗದ ಸಮಸ್ಯೆ ಏರ್ಪಟ್ಟಿರುವುದು ಕೇವಲ ಒಂದು ಸ್ಮಶಾನದಲ್ಲಿ ಮಾತ್ರವಲ್ಲ, ಬಹುತೇಕ ಎಲ್ಲ ಸ್ಮಶಾನಗಳಲ್ಲಿಯೂ ಜಾಗದ ಕೊರತೆ ಏರ್ಪಟ್ಟಿದೆ. ಯಾವ ಸ್ಮಶಾನದಲ್ಲಿ ಸಮಸ್ಯೆ ಎದುರಾಗಿದೆ ಎಂಬುದನ್ನು ನೋಡುವುದಾದರೆ ಚಿಕ್ಕಬಳ್ಳಾಪುರದ ನಿಮ್ಮಾಕಲಕುಂಟಿಯಲ್ಲಿರುವ ಪರಿಶಿಷ್ಟ ಜಾತಿಗೆ ಸೇರಿದ ಸ್ಮಶಾನ, ನಕ್ಕಲಕುಂಟಿಯ ಎಲ್ಲ ವರ್ಗದವರಿಗೆ ಸೇರಿದ ಸ್ಮಶಾನದ ಜಾಗ ತುಂಬಿ ಹಲವು ವರ್ಷಗಳೇ ಕಳೆದಿದೆ. ಸಮಾಧಿ ಇದ್ದ ಜಾಗದಲ್ಲಿ ಮತ್ತೊಂದು ಸಮಾಧಿ ನಿರ್ಮಾಣ ಮಾಡಲಾಗುತ್ತಿದೆ. ನೂತನ ಸ್ಮಶಾನ ಜಾಗಕ್ಕಾಗಿ ಹಲವಾರು ಬಾರಿ ನಗರಸಭೆ ಸೇರಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರೂ ಯಾವುದೇ ಉಪಯೋಗವಾಗಿಲ್ಲ. ನಗರಗಳ ಬೆಳವಣಿಗೆ, ಜನಸಂಖ್ಯೆ ಹೆಚ್ಚಳದ ಪರಿಣಾಮವಾಗಿ ಸಹಜವಾಗಿಯೇ ಸ್ಮಶಾನ ಜಾಗದ ಕೊರತೆ ಎದುರಾಗಲಿದೆ. ಇದೇ ಸಮಸ್ಯೆ ಬೆಂಗಳೂರು ಸೇರಿದಂತೆ ಪ್ರಮುಖ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿಯೂ ಎದುರಾಗಿದೆ. ಹಾಗಾಗಿಯೇ ಇದಕ್ಕೆ ಪರ್ಯಾಯವಾಗಿ ವಿದ್ಯುತ್ ಚಿತಾಗಾರ, ಅನಿಲ ಚಿತಾಗಾರದಂತಹ ವ್ಯವಸ್ಥೆಗಳನ್ನು ಕಂಡುಕೊಳ್ಳಲಾಗಿದೆ. ಆದರೆ ಈ ವಿದ್ಯುತ್ ಚಿತಾಗಾರದಂತಹ ವ್ಯವಸ್ಥೆ ಈವರೆಗೆ ಬೃಹತ್ ಮಹಾನಗರಗಳಿಗೆ ಮಾತ್ರ ಸೀಮಿತವಾಗಿತ್ತು. ಆದರೆ ಇದೀಗ ಜನಸಂಖ್ಯೆ ಬೆಳವಣಿಗೆಯಿಂದ ಚಿಕ್ಕಬಳ್ಳಾಪುರದಂತಹ ಸಣ್ಣ ನಗರಗಳಿಗೂ ಅಗತ್ಯವಿದೆ ಎಂಬುದು ತಿಳಿಯುತ್ತಿದೆ. ಇವತ್ತು ನಾವು ಚಿಕ್ಕಬಳ್ಳಾಪುರ ಕೈಗಾರಿಕಾ ಪ್ರದೇಶದಲ್ಲಿ ನಗರಸಭೆ ವತಿಯಿಂದ ನಿರ್ಮಾಣ ಮಾಡಿರತಕ್ಕಂಥ ಚಿತಾಗಾರನ ಸ್ಥಳಕ್ಕೆ ಬಂದಿದ್ದೀವಿ. ಇವತ್ತು ಏನು ಉದ್ದೇಶ ಅಂದರೆ, ನಾವು ಸುಮಾರು 3 ವರ್ಷದ ಹಿಂದೆ ಈ ಕಾಮಗಾರಿ ಸ್ಟಾರ್ಟ್ ಆಯಿತು, ಪೂರ್ಣ ಆಗಿ 2 ವರ್ಷ ಆಯಿತು. ಇದುವರೆಗೂ ಇದು ಓಪನ್ ಆಗಲಿಲ್ಲ. ಇದು ಸುಮಾರು ಅಂದಾಜು ವೆಚ್ಚ 2.5 ಕೋಟಿ ವೆಚ್ಚದಲ್ಲಿ ಈ ಚಿತಾಗಾರ ನಿರ್ಮಾಣ ಆಗಿದ್ದು. ಇದು ಯಾಕಂದರೆ ಈ ಉದ್ದೇಶ, ಚಿಕ್ಕಬಳ್ಳಾಪುರದಲ್ಲಿ ಇರ್ತಕ್ಕಂಥ ಬಹುತೇಕ ಸ್ಮಶಾನಗಳಿದ್ದಾವೆ, ಅದರಲ್ಲಿ ಜಾಗ ತುಂಬಿ ಜಾಗ ಖಾಲಿ ಇಲ್ಲ, ಸಾರ್ವಜನಿಕರಿಗೆ ಅನಾನುಕೂಲ ಆಗ್ತಾಯಿದೆ. ಆ ಉದ್ದೇಶದಿಂದ ನಾವು ಎಲ್ಲ ನಗರಸಭೆ ವತಿಯಿಂದ ಈ ಚಿತಾಗಾರವನ್ನು ಮಾಡಿಬಿಟ್ಟು ಜನಗಳಿಗೆ, ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತೇಳ್ಬಿಟ್ಟು ಈ ಚಿತಾಗಾರ ಮಾಡಿದ್ದು. ಸುಮಾರು 2.5 ಕೋಟಿ ವೆಚ್ಚದಲ್ಲಿ ಆಗಿರ್ತಕ್ಕಂಥದ್ದು. ಇದುವರೆಗೂ ಓಪನ್ ಆಗಲಿಲ್ಲ. ಇದು ಅಮೌಂಟು ಬಂದು 2.5 ಕೋಟಿ ಎಸ್ಟಿಮೇಟ್ ಆಗಿದೆ. ಇದರಲ್ಲಿ 1.5 ಕೋಟಿ ಬಿಡುಗಡೆ ಆಗಿದೆ. ಇನ್ನೂ 1 ಕೋಟಿ ಹಣ ಬಿಡುಗಡೆ ಆಗಬೇಕಾಗಿದೆ ಸರ್ಕಾರ ವತಿಯಿಂದ. ಇದು ಜಿಲ್ಲಾಡಳಿತ ಎಚ್ಚೆತ್ಕೊಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಈ ಮುಖಾಂತರ ಮನವಿ ಮಾಡ್ತೀನಿ, ಇದನ್ನು ಆದಷ್ಟು ಬೇಗ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು, ಓಪನ್ ಮಾಡಿಬಿಟ್ಟು. ಮತ್ತು ಇನ್ನೊಂದು
ಏನಂದರೆ ಇದು ನಾವು ಓಪನ್ ಮಾಡಿಬಿಟ್ಟು ನಮ್ಮ ಚಿಕ್ಕಬಳ್ಳಾಪುರ ಇಶಾ ಫೌಂಡೇಶನ್ ಸಂಸ್ಥೆ ಏನಿದೆ ಅವರು ಮುಂದೆ ಬಂದಿದ್ದಾರೆ. ನೀವು ಇದು ನಮ್ಮನ್ನು ಹ್ಯಾಂಡ್ ಓವರ್ ಮಾಡಿ ಇದನ್ನು ನಾವು ಉಚಿತವಾಗಿ ಜನಗಳಿಗೆ ಸೇವೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಮುಂದಿನ ದಿನಗಳಲ್ಲೆಲ್ಲ ನಡೆಸ್ಕೊಂಡು ಹೋಗ್ತೀವಿ, ಏನೇ ಆದರೂ ನಾವೇ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ನಮ್ಮ ಗಮನಕ್ಕೆ ಬಂದಿದೆ. ಇದು ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಇದು ಬಂದು ಈ ಸ್ಥಳಕ್ಕೆ ತಾವು ಭೇಟಿಯಾಗಿ ಏನು ಬಾಕಿ ಇದೆ ಉಳ್ಕೊಂಡಿದೆ ಅದನ್ನು ಕಾಮಗಾರಿ ಪೂರ್ತಿ ಮಾಡಿ ಜನಗಳಿಗೆ ಇದು ಸೇವೆಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಮನವಿ ಮಾಡ್ತೀನಿ. ಯಾಕಂದರೆ 2.5 ಕೋಟಿ ವೆಚ್ಚದಲ್ಲಿ ಬಿಲ್ಡಿಂಗ್ ಆಗಿ 3 ವರ್ಷ ಆಗಿದೆ, ಇದುವರೆಗೂ ಓಪನ್ ಆಗಿಲ್ಲ, ಎಲ್ಲ ಹಾಳಾಗ್ತಾ ಇದೆ. ಇಲ್ಲಿ ಸುತ್ತಮುತ್ತ ಎಲ್ಲ ಅವರು ಇವರು ಎಲ್ಲ ಬಂದು ಸುಮ್ಮನೆ ಇಲ್ಲಿ ಎಲ್ಲ ಬೇರೆ ರೀತಿ ಚಟುವಟಿಕೆಗಳು ನಡೆಸಿ ಎಲ್ಲ ಹಾಳು ಮಾಡ್ತಾಯಿದ್ದಾರೆ, ಬಿಲ್ಡಿಂಗ್ ಎಲ್ಲ ಸುಮ್ಮನೆ ಇದಾಗ್ತಾ ಇದೆ. ಹಾಗಾಗಿಯೇ ಕಳೆದ ಹಲವು ವರ್ಷಗಳಿಂದ ಸ್ಮಶಾನದಲ್ಲಿ ಜಾಗದ ಕೊರತೆ ಏರ್ಪಟ್ಟಿರುವ ಹಿನ್ನೆಲೆಯಲ್ಲಿ ಬೆಳೆಯುತ್ತಿರುವ ನಗರಕ್ಕೆ ಪೂರಕವಾಗಿ ಅನಿಲ ಚಿತಾಗಾರವೊಂದನ್ನು ಚಿಕ್ಕಬಳ್ಳಾಪುರ ನಗರಕ್ಕೆ ಮಂಜೂರು ಮಾಡಲಾಗಿದೆ. 2017-18ನೇ ಸಾಲಿನ ನಗರಸಭೆ ವಿಶೇಷ ಅನುದಾನದಲ್ಲಿ ಅನಿಲ ಚಿತಾಗಾರ ನಿರ್ಮಾಣ ಕಾರ್ಯ ಕೈಗೊಂಡಿದ್ದು ಒಂದೇ ವರ್ಷದಲ್ಲಿ ಕಟ್ಟಡ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದೆ. ಇನ್ನು ಚಿತಾಗಾರಕ್ಕೆ ಅಗತ್ಯವಿರುವ ಯಂತ್ರೋಪಕರಣಗಳು ಬಂದಿಳಿದಿವೆ. ಕಟ್ಟಡ ಸಿದ್ಧವಾಗಿ ಯಂತ್ರೋಪಕರಣಗಳು ಬಂದು ವರ್ಷಗಳೇ ಕಳೆದರೂ ಇನ್ನೂ ಉದ್ಘಾಟನೆ ಮಾತ್ರ ಆಗಿಲ್ಲ. ಅನಿಲ ಚಿತಾಗಾರಕ್ಕೆ 2.5 ಕೋಟಿ ಮಂಜೂರಾಗಿದ್ದು ಈ ಹಣದಲ್ಲಿ ಬಹುತೇಕ ಕಟ್ಟಡ ಪೂರ್ಣವಾಗಿದೆ. ಜೊತೆಗೆ ಅಗತ್ಯವಿರುವ ಯಂತ್ರೋಪಕರಣಗಳು ಬಂದಿವೆ. ಇನ್ನು ಸಣ್ಣ ಪುಟ್ಟ ಕೆಲಸಗಳು ಮಾತ್ರ ಬಾಕಿ ಇದ್ದು ಅವು ಪೂರ್ಣಗೊಳಿಸಿ ಕಾರ್ಯಾರಂಭ ಮಾಡಬೇಕಿದ್ದ ಚಿತಾಗಾರ ಇದೀಗ ಜಿಲ್ಲಾಡಳಿತ ಮತ್ತು ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದ ಪರಿಣಾಮ ಶಿಥಿಲಾವಸ್ಥೆಗೆ ತಲುಪುವ ಆತಂಕ ಎದುರಾಗಿದೆ. ಚಿತಾಗಾರದ ಸುತ್ತ ನಿರ್ಮಿಸಿದ ಕಾಂಪೌಂಡ್ ಅನ್ನು ಖಾಸಗಿ ಲೇಔಟ್ಗಳ ಮಾಲೀಕರು ಈಗಾಗಲೇ ಕೆಡವಿದ್ದಾರೆ. ಜೊತೆಗೆ ಕತ್ತಲಾದರೆ ಇದು ಅನೈತಿಕ ಚಟುವಟಿಕೆಗಳ ಕೇಂದ್ರವಾಗಿದೆ ಎಂಬುದಕ್ಕೆ ಇಲ್ಲಿ ಬಿದ್ದಿರುವ ಖಾಲಿ ಮದ್ಯದ ಬಾಟಲಿಗಳೇ ಸಾಕ್ಷಿಯಾಗಿವೆ. ಕೋಟ್ಯಂತರ ರೂಪಾಯಿ ವೆಚ್ಚ ಮಾಡಿ ನಿರ್ಮಿಸುವ ಜೊತೆಗೆ ನಗರದ ಜನತೆಗೆ ಅತ್ಯಗತ್ಯವಾಗಿ ಬೇಕಾಗಿರುವ ಸೇವೆಗಳಲ್ಲಿ ಒಂದಾದ ಅನಿಲ ಚಿತಾಗಾರ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದ ಪರಿಣಾಮ ಕಳೆದ 2 ವರ್ಷಗಳಿಂದಲೂ ಉದ್ಘಾಟನೆಯಾಗಿಲ್ಲ. ನಗರಾಭಿವೃದ್ಧಿ ಕೋಶದಿಂದ ಟೆಂಡರ್ ಕರೆದು ಅನಿಲ ಚಿತಾಗಾರ ಕಾರ್ಯಕ್ಕೆ ಗುತ್ತಿಗೆ ನೀಡಲಾಗಿದ್ದು ಈವರೆಗೂ ಸಾರ್ವಜನಿಕರ ಉಪಯೋಗಕ್ಕೆ ಬಳಕೆಯಾಗದ ಕಾರಣ ಜನರಿಗೆ ತೊಂದರೆ ಮುಂದುವರೆದಿದೆ. ನಗರದ ಹೊರವಲಯದ ಜೈನ್ ಆಸ್ಪತ್ರೆ ಹಿಂಭಾಗದ ಸ್ಮಶಾನದಲ್ಲಿ ಅನಿಲ ಚಿತಾಗಾರ ನಿರ್ಮಾಣಗೊಂಡಿದ್ದು ಈವರೆಗೂ ಸಾರ್ವಜನಿಕರ ಉಪಯೋಗಕ್ಕೆ ಯಾಕೆ ಬಳಕೆಯಾಗುತ್ತಿಲ್ಲ ಎಂಬುದಕ್ಕೆ ಉತ್ತರವೇ ಸಿಕ್ಕಿಲ್ಲ. ಈಗ ಇಲ್ಲಿ ನಾನು ಬಂದಿದ್ದು ಭಾಳ ನೋವಾಗಿ ಈ ಸ್ಥಳಕ್ಕೆ ಬಂದಿರುವಂಥದ್ದು ನಾವು. ಯಾಕೆ ಅಂತ ಹೇಳಿದ್ರೆ ಇದು ಬಹಳ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಭಾಳ ಅವಶ್ಯಕತೆ ಆಗಿರೋವಂಥ ಒಂದು ಚಿತಾಗಾರ ಇದು. ಯಾಕೆಂದರೆ ಕೋವಿಡ್ ಟೈಮಲ್ಲಿ ನಾವು ಎಷ್ಟು ಬಾಧೆ ಪಟ್ವಿ, ಎಷ್ಟು ಅದನ್ನು ಇದಾಯಿತು, ಊರಲ್ಲಿ ಎಷ್ಟು ಸಮಸ್ಯೆ ಆಯಿತು. ಒಂದು ಹೆಣ ಉಣ್ಬೇಕಾದ್ರೆ ನಾವು ಬೆಂಗಳೂರಿಗೆ ಹೋಗಬೇಕಾಯಿತು, ಬೆಂಗಳೂರಲ್ಲಿ ಹೋಗಿ ದಿನದ ಕೊದ್ದಿ ನಾವು ಕಾಯಬೇಕಾಗಿತ್ತು. ಅಂಥ ಒಂದು ಸಮಯದಲ್ಲಿ ನಮ್ಮ ನಗರಸಭೆ ವತಿಯಿಂದ ಒಂದು ದಿಟ್ಟ ನಿರ್ಧಾರ ತಗೊಂಡು ಒಂದು ಚಿತಾಗಾರ ಮಾಡಬೇಕು ಅಂತೇಳಿ ಇದನ್ನು ವಿಶೇಷ ಅನುದಾನದಲ್ಲಿ ಒಂದು ಇದು ಶುರು ಮಾಡಿದಾಗ ಇಲ್ಲೇನಾಯಿತು ಅಂತ ಹೇಳಿದ್ರೆ ಈಗ ಆಲ್ರೆಡಿ ಬಹುತೇಕ ಬಿಲ್ಡಿಂಗ್ ಆಗೈತೆ, ಬಟ್ ಇದನ್ನು ಇದ್ರವರೆಗೂ ಉದ್ಘಾಟನೆ ಆಗ್ತಾಯಿಲ್ಲ ಅಂತ ಹೇಳಿದ್ರೆ ಯಾಕೆ ಅಂತ ಹೇಳಿದ್ರೆ ಅವರು ಇನ್ನು ನಮಗೆ ಒಂದು ಮಾಹಿತಿ ಪ್ರಕಾರ ಇನ್ನು ಕಾಂಟ್ರಾಕ್ಟ್ರಿಗೆ ಹಣ ಬರಬೇಕು ಅಂತೇಳಿ ಹೇಳ್ತಾರೆ. ಹಾಗಾಗಿ ಯಾರಿಗೆ ಹಣ ಬರಬೇಕೋ ಯಾರು ಕೊಡಬೇಕೋ ಗೊತ್ತಿಲ್ಲ. ಆದರೆ ಜಿಲ್ಲಾಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಇದಕ್ಕೆ ಭೇಟಿ ನೀಡಿ ಇಲ್ಲೊಂದು ಪರಿಶೀಲನೆ ಮಾಡಿ, ಯಾಕಂದರೆ ಇಲ್ಲಿ ರಾತ್ರಿ ಹೊತ್ತು ಅನೈತಿಕ ಚಟುವಟಿಕೆಗಳು ನಡೀತಾ ಐತೆ. ಇಲ್ಲಿ ನೋಡಿ ನೀವು ಸುತ್ತಮುತ್ತ ನೋಡ್ಬೋದು, ಬಾಟ್ಲಿಗಳಿಂದ ಹಿಡಿದು ಸುತ್ತ ಎಲ್ಲ ಇದಾಕಿದ್ದಾರೆ. ಹಾಗಾಗಿ ಇಷ್ಟು ನಾವು ಬಂಡವಾಳ ಹಾಕಿ ಅನೈತಿಕ ಚಟುವಟಿಕೆಗಳಿಗೆ ಅವಕಾಶ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ಮತ್ತೊಂದು ಹೇಳಬೇಕು ಅಂದರೆ ಈಗಾಗಲೇ ನಮ್ಮಲ್ಲಿ ನಕಲು ಕುಂಟೆ ಆಗ್ಬೋದು, ಅಪೈನ್ ಕುಂಟೆ ಆಗ್ಬೋದು, ಎಲ್ಲ ರುದ್ರಭೂಮಿಗಳು ಬಹುತೇಕ ಭರ್ತಿಯಾಗಿವೆ. ಇನ್ನು ನಮ್ಮಲ್ಲಿ ಜಾಗನೇ ಇಲ್ಲ. ಈಗ ಎಷ್ಟೋ ನೀವು ನೋಡಿರ್ಬೋದು, ರಸ್ತೆ ಬದಿಯಲ್ಲಿ ಅನಾಥರು ಎಷ್ಟೋ ಜನ ಸತ್ತೋಗ್ಬಿಡ್ತಾರೆ. ಆ ಅನಾಥರನ್ನ ಮಣ್ಣು ಮಾಡಬೇಕು ಅಂತ ಹೇಳಿದಾಗ ಅದನ್ನು ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ನಮ್ಮ ಪೊಲೀಸ್ ಇಲಾಖೆಯಿಂದ ಮಾಡಬೇಕಾಗ್ತದೆ, ಇಲ್ಲ ನಾವು ಹೋಗಬೇಕಾಗ್ತದೆ. ಅದೇ ಒಂದು ಚಿತಾಗಾರ ಇದ್ದರೆ ನಾವು ಎತ್ಕೊಂಬಂದು ಮಾಡ್ಬೋದು. ಇದಕ್ಕೂ ನಮ್ಮ ಈಶಾ ಫೌಂಡೇಶನ್, ನನಗೆ ಬಂದಿರೋ ಮಾಹಿತಿ ಪ್ರಕಾರ ಈಶಾ ಫೌಂಡೇಶನ್ ಕಡೆಯಿಂದ ಅವರೊಂದು ಸೇವೆ ಸಲ್ಲಿಸೋದಕ್ಕೆ ರೆಡಿ ಇದ್ದಾರೆ. ಅದನ್ನು ನಾವು ಯಾಕೆ ಬಳಸ್ಕೊಬಾರ್ದು ಅಂತ ನನ್ನ ಒಂದು ಉದ್ದೇಶ. ಹಾಗಾಗಿ ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡೋದಿಷ್ಟೇ, ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಈ ಒಂದು ಚಿತಾಗಾರಕ್ಕೆ ಒಂದು ಭೇಟಿ ನೀಡಿ ಶೀಘ್ರ ಇದನ್ನು ನೀವು ಉದ್ಘಾಟನೆ ಮಾಡಿದ್ರೆ ಇಡೀ ಜಿಲ್ಲೆಗೆ ಒಂದು ಒಳ್ಳೆಯದಾಗುತ್ತೆ, ನಿಮ್ಮ ಮಕ್ಕಳಿಗೆಲ್ಲನೂ ಒಳ್ಳೆಯ ಒಂದು ಪುಣ್ಯ ಬರುತ್ತೆ ಅನ್ನೋದು ನನ್ನದೊಂದು ಭಾವನೆ.
ಎಲ್ಲ ಸಮುದಾಯಗಳಿಗೂ ನೆರವಾಗುವ ರೀತಿಯಲ್ಲಿ ನಗರಕ್ಕೆ ಸಮೀಪವಿರುವ ಸರ್ಕಾರಿ ಜಾಗವನ್ನು ಗುರುತಿಸಿ ಸ್ಮಶಾನಕ್ಕೆ ಮೀಸಲಿಡಬೇಕೆಂದು ಸಾರ್ವಜನಿಕರು ಒತ್ತಾಯ ಮಾಡುತ್ತಿದ್ದು, ಈ ಕುರಿತು ಶಾಸಕರು, ಜಿಲ್ಲಾಧಿಕಾರಿಗಳು ನಗರಸಭೆ ಗಮನ ಹರಿಸಲು ಮನವಿ ಮಾಡಿದ್ದಾರೆ. ಅಲ್ಲದೆ ಈಗಾಗಲೇ ಸಿದ್ಧಗೊಂಡಿರುವ ಅನಿಲ ಚಿತಾಗಾರವನ್ನ ಕೂಡಲೇ ಸಾರ್ವಜನಿಕರ ಬಳಕೆಗೆ ನೀಡುವ ಮೂಲಕ ಸಹಕರಿಸಬೇಕೆಂದು ನಾಗರಿಕರು ಕೋರಿದ್ದಾರೆ. ಒಟ್ಟಿನಲ್ಲಿ ಮಾತುಗಳಲ್ಲಿಯೇ ಮಹಲ್ ನಿರ್ಮಿಸುವ ಶಾಸಕ ಪ್ರದೀಪ್ ಈಶ್ವರ್ ಅವರು ಹೊಸದಾಗಿ ಅನುದಾನ ತಂದು ಚಿತಾಗಾರ ನಿರ್ಮಿಸುವ ಅಗತ್ಯವಿಲ್ಲ. ಈಗಾಗಲೇ ನಿರ್ಮಾಣವಾಗಿ ಸಿದ್ಧವಾಗಿರುವ ಚಿತಾಗಾರವನ್ನ ಸಾರ್ವಜನಿಕ ಬಳಕೆಗೆ ಬರುವಂತೆ ಮಾಡಲು ಸಂಬಂಧಿಸಿದ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿದ್ರೆ ಸಾಕು. ಆದರೆ ಆ ಕೆಲಸವನ್ನಾದರೂ ಶಾಸಕರು ಮಾಡಲಿದ್ದಾರಾ ಗೊತ್ತಿಲ್ಲ. ಕಾದು ನೋಡೋಣ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.